ಶಾಸಕ ಮಂಜುನಾಥ್ ರವರ ಸಮ್ಮುಖದಲ್ಲಿ ಕ್ಷೇತ್ರದ ವಿವಿಧ ಗ್ರಾಮಗಳ ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರು ಜೆಡಿಎಸ್ ಪಕ್ಷ ಸೇರ್ಪಡೆಯಾದ ನೂತನವಾಗಿ ಪಕ್ಷ ಸೇರ್ಪಡೆಯಾದ ಸದಸ್ಯರಿಗೆ ಶಾಸಕರು ಜೆಡಿಎಸ್ ಬಾವುಟ ನೀಡಿ ಗೌರವಿಸಿದರು. ನಂತರ ಮಾತನಾಡಿದ ಶಾಸಕರು, ಮುಂಬರುವ ದಿನಗಳಲ್ಲಿ ಕ್ಷೇತ್ರದ ಜೆಡಿಎಸ್ ಪಕ್ಷದ ಸಂಘಟನೆಗೆ ಮತ್ತಷ್ಟು ಬಲಗೊಳ್ಳುವ ಸಾಧ್ಯತೆ ಇದ್ದು, ತಾವು ಕೈಗೊಂಡಿರುವ ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲಾ ಮುಖಂಡರುಗಳು ಕೈಜೋಡಿಸಬೇಕೆಂದು ತಿಳಿಸಿದರು. ವರದಿ ಹಾನೂರು ವೆಂಕಟೇಶ್. ಮುಂದಿನ ಪೀಳಿಗೆಗೆ ಆಗಬಾರದು ಅನ್ನೋದೇ ನಿಮ್ಮೆಲ್ಲರ ಒಂದು ಒಟ್ಟಾರೆ ತಂದೆ ತಾಯಿಯ ಮನಸ್ಸು, ಹೌದಾ ಇಲ್ವಾ? ನಮ್ಮ ಒಂದು ಕಷ್ಟ ಮಕ್ಕಳಿಗೆ ಅದು ಆಗ್ಬಾರ್ದು ಅನ್ನೋದು ಎಲ್ಲ ಪ್ರತಿಯೊಬ್ಬರ ತಂದೆ ತಾಯಿಯ ಒಂದು ಏನು ಮನಸಾರೆ ಇರ್ತಕ್ಕಂಥ ವಿಚಾರನ ಸೇರಿದ್ರೆ ಆ ಕಷ್ಟನ ತೀರ್ಸ್ಲಿಕ್ಕೆ ಖಂಡಿತ ಆಗತ್ತೆ. ಆ ಕೆಲಸನ ನಾವು ಮಾಡೋಕ್ಕೆ ಅವಕಾಶ. ಇವತ್ತೇನು ಸರ್ಕಾರ ಇದೆ, ಸರ್ಕಾರದ ಒಂದು ಪ್ರತಿನಿಧಿಯಾಗಿ ನೀವೇನ್ ನನಗೆ ಕಳಿಸಿದ್ದೀರಾ, ಆ ದುಡ್ಡನ್ನ ತಂದು ಜನರಿಗೆ ತಲುಪಿಸಿದಾಗ ಬಹುಶಃ ಒಂದು ಸಮಸ್ಯೆ ಬಗೆಹರಲಿಕ್ಕೆ ಸಾಧ್ಯ. ಎಲ್ಲರೂ ಬಹುಶಃ ಮತ್ತೇನಾದ್ರು ಹುಟ್ಟು ಬರ್ತೀವ ನಾವು. ಏನು ಗ್ಯಾರಂಟಿ ಇದೆಯೇನಪ್ಪ? ಯಾರ ಕೈ ಎತ್ತಿ ಗ್ಯಾರಂಟಿ ಇರೋರು? ನಿನಗಿದ್ಯಾ? ಓಕೆ. ಒಂದು ಪೀಳಿಗೆಗೆ ನಾವೆಲ್ಲರೂ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಆ ಒಂದು ಮುಂದಿನ ಪೀಳಿಗೆಗೆ ಏನು ನಮ್ಮ ಕಷ್ಟ ಅವ್ರಿಗೆ ಬೇಡ. ಅಟ್ಲೀಸ್ಟ್ ಪಕ್ಷ ಒಂದು ತಕ್ಕಂಥ ಕೆಲಸ ಕನಿಷ್ಠ ಆಗ್ಬೇಕು ಅನ್ನೋದು ಒಟ್ಟಾರೆ ಅಭಿಪ್ರಾಯ. ಅದಕ್ಕೆ ಮೇಲೆ ಅವರವರ ಶಕ್ತಿ ಅನುಸಾರ ಇನ್ನಷ್ಟು ಆಗ್ಲಿ ಅಂತದ್ದು ಬಹಳ ಒಂದು ಮುಖ್ಯವಾದ ವಿಚಾರನ ಬಹುಶಃ ನಿಮ್ಮ ಇನ್ನು ಹೆಚ್ಚು ನನ್ನ ಮಾತಾಡೋದು ಜಾಸ್ತಿ ಇದೆ. ಸೊ ಇವತ್ತು ಅನುರ್ ಕ್ಷೇತ್ರ ಅದು ಆಗ್ಬೇಕು. ಬಹುಶಃ ಇವತ್ತೇನು 490 ಕೋಟಿ ಅನುದಾನ ಬಂದಿರತಕ್ಕಂಥದ್ದು ವರದಾನ ಅಂತಾನೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಇಡೀ ಒಂದು ರಾಮಾಪುರ ಹೋಬಳಿ ಇವತ್ತು ನೀರಿನ ಅಭಾವ ಬಹುಶಃ ಹೋಗ್ತಕ್ಕಂಥ ಜನಕ್ಕೆ ಮಾತ್ರ ಗೊತ್ತಾದ್ರ ಕಷ್ಟ. ಮತ್ತೆ ಅವರೇ ಅಂತಲ್ಲ, ಇನ್ನು ಉಳಿದಂಥದ್ದು ಇದೆ, ಇಲ್ಲ ಅಂತಲ್ಲ. ಬಟ್ ಅದು ಹೆಚ್ಚು ಸಮಸ್ಯೆಯಲ್ಲಿ ಇರ್ತಕ್ಕಂಥದ್ದು ಬಹುಶಃ ಅದು ಆಗಿರತಕ್ಕಂಥದ್ದು. ಈಗೇನು ರಾಮನಗುಡ್ಡ ಈಗ ಉಳಿದಂತ ಭಾಗಕ್ಕೆ ನೀರು ತಲುಪೋದಕ್ಕೆ ವ್ಯವಸ್ಥೆ ಆಗ್ತಿದೆ. ಹುಬ್ಬೆಹುಣಸೆಗೆ ಬಹುಶಃ ಈ ತಿಂಗಳಲ್ಲೇ ಒಂದು ಸಿಹಿ ಸುದ್ದಿ ಬರುತ್ತೆ. ಆದಷ್ಟು ಬೇಗ ಅಲ್ಲಿ ಗುದ್ಲಿ ಪೂಜೆ ಮಾಡತಕ್ಕಂಥ ಕೆಲಸ ಮಾಡ್ತೇವೆ. ಸೊ ಅಂತ ಒಂದು ಪ್ರಮುಖ ಬಹುಶಃ ಇವತ್ತು ನಾನು ಮುಖ್ಯವಾಗಿ ಇವತ್ತೇನು ಕೇಂದ್ರ ಬಿಂದುಗಳಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಬಂದಿರತಕ್ಕಂಥದ್ದು ನನಗೆ ಒಂದು ರೀತಿ ಆನೆ ಬಲ ಬಂದಂತಾಗಿದೆ. ಅಂತ ಇವತ್ತು ಪುಟ್ಟವೀರ್ ನಾಯಕಣ್ಣ ಇರ್ಬೋದು, ರಾಜಪ್ಪಣ್ಣವ್ರು ಇರ್ಬೋದು, ಮತ್ತೆ ನಂಜಣ್ಣವ್ರು ಇರ್ಬೋದು, ಮತ್ತೆ ಇನ್ನೊಬ್ಬರು ಮತ್ತೆ ಅವ್ರ ಅಣ್ಣ ತಮ್ಮಂದಿರು ಎಲ್ಲರೂ ಕೆಂಚಣ್ಣವರು ಬಹುಶಃ ಇವರೆಲ್ಲ ಅವ್ರದೇ ಆದ ಒಂದು ವ್ಯಕ್ತಿತ್ವನ ಉಳಿಸ್ಕೊಂಡು ಪಕ್ಷದಲ್ಲಿ ಇದ್ದಂಥವ್ರು. ಇವತ್ತು ಒಂದು ರೀತಿ ಅವರ ಒಂದು ಪ್ರೀತಿ ಅಭಿಮಾನಕ್ಕೆ ನಾನು ಮನಸ್ಸು ಹೊತ್ತು ನಿಜವಾಗ್ಲೂ ಅವ್ರನ್ನ ಎಲ್ಲಾ ತರದಲ್ಲೂ ಅವ್ರಿಗೆ ಏನು ಗೌರವ ಸಿಗಬೇಕು. ಯಾಕೆಂದ್ರೆ ನಮ್ಮ ರಾಜಶೇಖರ ಮೂರ್ತಿ ಅಣ್ಣವ್ರು ಹೇಳಿದ್ರು, ಇವತ್ತು ಅವ್ರು ಬಂದಿದ್ದಾರೆ, ನಾವು ಅವ್ರ ಅವಕಾಶ ಇಲ್ಲಿ ಮಾಡ್ಕೊಡ ಇದೆಯಲ್ಲ, ದೊಡ್ಡತನ ನಮ್ಮೆಲ್ಲ ಮುಖಂಡರಲ್ಲಿ ಅದು ಬೆಲೆ ಕಟ್ಟಲಿಕ್ಕೆ ಆಗಲ್ಲ.